ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷೆ, ಒಂದು ಈ ಸಲ ಸದನನ ತಾವು ತುಂಬಾ ಚೆನ್ನಾಗಿ ನಡೆಸಿದಿರಿ. ಅಲ್ಲ, ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಒಂದು ಕೃತಜ್ಞತೆ ಹೇಳ್ಬೇಕಲ್ಲ. ಅಲ್ಲ, ಲಾಸ್ಟ್ಗೆ ಈಗ ಅಲ್ಲ, ಒಂದು ಚೆನ್ನಾಗಿ ನಡೆಸಿದಿರಿ, ಎಲ್ಲ ಹೊಸಬ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ, ತುಂಬಾ ಧನ್ಯವಾದಗಳು. ಜೊತೆಗೆ ಈಗ ಅಭಿವೃದ್ಧಿ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇರೋದ್ರಿಂದ ಈ ಸಲ ಮಾತಾಡ್ತಾರೆ. ಈಗ ಅನುದಾನದ ದಯಮಾಡೋದೊಂದು ಮುಖ್ಯಮಂತ್ರಿಗಳು ಅನುದಾನ ಕೊಡೋದನ್ನ ದಯಮಾಡಿ ಎಲ್ಲಾ ಪಕ್ಷದವ್ರಿಗೂ ಕೂಡ ತಾರತಮ್ಯ ಇಲ್ದಂಗೆ ದಯಮಾಡಿ ಹೇಳ್ಬೇಕು ಅಂತ ನಾನು ಇಲ್ಲಿ ಒತ್ತಾಯ ಮಾಡ್ತೀನಿ. ಅಧ್ಯಕ್ಷರೇ, ಈಗ ನಾವು ತಕ್ಷಣ ಒಳಗೆ ಬಂದಿದ್ದೇನು ಅಂದ್ರೆ ಮುಖ್ಯಮಂತ್ರಿಗಳವರೇ, ಉಪಮುಖ್ಯಮಂತ್ರಿಗಳವರೇ, ಅಧ್ಯಕ್ಷರೇ ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಹೇಳಿ, ನಾವು ಇಲ್ಲಿ ಕುತ್ಕೊಂತೀವಿ, ನಾವು ಎಲ್ಲೂ ಹೋಗಲ್ಲ, ನಾವು ಇರ್ತೀವಿ. ಗೌರಿ ಗಣೇಶ ಹಬ್ಬ ಅಂತಂದ್ರೆ ಈ ಬಾಗಿನು ಕೊಡೋದು ಇವೆಲ್ಲ ಕೊಡೋ ಪದ್ಧತಿಗಳವೆ. ಆಡಳಿತ ಪಕ್ಷಕ್ಕೆ ಈಗಾಗಲೇ ಅನುದಾನವನ್ನು ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದೀರಿ. ನಾವು ನಿರಾಶೆಯಿಂದ ಹೋಗೋ ರೀತಿಯಲ್ಲಿ ಮಾಡಬೇಡ್ರಿ. ದಯವಿಟ್ಟು ಈ ಸದನ ಮುಗಿಯೋದ್ರೊಳಗಡೆಗೆ ಮುಖ್ಯಮಂತ್ರಿಗಳು ಸರ್, ಈಗ ಆಡಳಿತ ಪಕ್ಷಕ್ಕೆ ಈಗಾಗಲೇ ತಾವು ಅನುದಾನಕ್ಕೆ ಈ ಕಡೆ ಭಾಗದಲ್ಲಿ ನಮ್ಗೆ ಯಾರಿಗೂ ಕೊಟ್ಟಿಲ್ಲ, ನಮ್ಮನ್ನು ನಿರಾಶೆ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅನೌನ್ಸ್ ಮಾಡಿ ಅವ್ರಿಗಿನ 1 ಕೋಟಿ ಕಮ್ಮಿ ಕೊಡ್ರಿ, ನಮ್ಗೇನು ಅಭ್ಯಂತರ ಇಲ್ಲ. ದಯವಿಟ್ಟು ಅದನ್ನ ತಾವು ಹೇಳಿದ್ರೆ ನಾವು ಖುಷಿಯಾಗಿ ಗಣೇಶನ ಹಬ್ಬಕ್ಕೆ ವಾಪಸ್ ಹೋಗ್ತೀವಿ. ನೀವು ಇರೋವಾಗೆ ಅನೌನ್ಸ್ ಮಾಡಿ ಹೋಗ್ಬೇಕು. ಕಡುಬು ಅದು ಕೊಟ್ಟ ಮೇಲೆ ನಾವು ತರ್ತೀವಣ್ಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.